ಹಾಯ್ ಹಲೋ ನಮಸ್ಕಾರ. ಕೀರ್ತಿ ಲಾಗ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾನು ಹೊಸ ವಿಷಯದೊಂದಿಗೆ ಬಂದಿದ್ದೀನಿ. ಅದೇನೆಂದರೆ ಚಿಂತನ ಈ ದಿನ ಅಂತ ಹೇಳಿ ನಾನು ಹೊಸ ಮಾಲಿಕೆಯನ್ನು ಪ್ರಾರಂಭ ಮಾಡಿದ್ದೀನಿ. ಇದುವರೆಗೂ ನನ್ನ ಹಲವಾರು ಟ್ರೆಂಡಿ ರೀಲ್ಸ್ ಮತ್ತು ಸುತ್ತಮುತ್ತಲಿನ ಪ್ರಾಕೃತಿಕ ಚಿತ್ರಣಗಳು, ಕವಿತೆಗಳು ಎಲ್ಲವನ್ನು ನೀವು ನೋಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ. ಈ ಹೊಸ ಸಂಚಿಕೆಯನ್ನು ಪ್ರಾರಂಭ ಮಾಡಿದ್ದೀನಿ. ಇದಕ್ಕೂ ಕೂಡ ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಇವತ್ತಿನ ನನ್ನ ಮೊದಲನೇ ವಿಷಯ ಬಂದು ಕ್ಲೀನ್ ಎಂಬ ತಳುಕಿನಲ್ಲಿ ಅಥವಾ ಶುದ್ಧತೆ ಎಂಬ ತಳುಕಿನಲ್ಲಿ ಅಂತ ಹೇಳಿ. ಸ್ನೇಹಿತರೆ, ಇವತ್ತು ನಾವು ಕ್ಲೀನ್ ಅಂತ ಅತಿ ಹೆಚ್ಚು ರಾಸಾಯನಿಕಗಳ ಮೊರೆ ಹೋಗಿದ್ದೀವಿ. ರಾಸಾಯನಿಕಗಳನ್ನು ಎಷ್ಟು ಬಳಸ್ತೀವೋ ಅಷ್ಟೂ ನಮ್ಮ ಶರೀರಕ್ಕೆ ಅದು ತೊಂದರೆನೇ ವಿನಃ ಕ್ಲೀನ್ ಅಂತ ಭ್ರಮೆಗೆ ಹೊಂದ್ಕೊಂಡು ನಮ್ಮ ಶರೀರದೊಳಗೆ ಮತ್ತಷ್ಟು ಕೊಳಕನ್ನು ನಾವು ತಂದು ಹಾಕ್ಕೊಳ್ತಿದ್ದೀವೇನೋ ಅನ್ನೋದು ನನ್ನ ಭಾವನೆ. ಯಾಕೆಂದರೆ ನಾವು ಜಾಹೀರಾತುಗಳನ್ನು ನೋಡಿ ಹಲವಾರು ಶಾಂಪುಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಇವತ್ತು ತಲೆಯಲ್ಲಿರುವ ತೇವಾಂಶವನ್ನೆಲ್ಲ ತೆಗೆದುಹಾಕೋದು ಅಲ್ಲದೆ ಕೂಡ ಹೊಟ್ಟನ್ನು ಕೂಡ ಉಂಟು ಮಾಡುತ್ತೆ ಈ ಶಾಂಪುಗಳು. ಅದನ್ನು ಮರೆಮಾಚಕ್ಕೆ ನಾವೇನು ಮಾಡ್ತೀವಿ, ಕಂಡೀಷನರ್ ಎಂಬ ಮತ್ತೊಂದು ಕವಚವನ್ನು ತೊಡಿಸ್ತೀವಿ. ಆದಾಗ್ಯೂ 3 ದಿನಗಳಲ್ಲಿ ತಲೆಬುಡ ಒಣಗಿ ಹೊಟ್ಟಾಗಿ ಪರಿಣಮಿಸುತ್ತೆ. ಹೀಗಾಗಿ ನಾವು ಹೆಚ್ಚು ರಾಸಾಯನಿಕಗಳನ್ನು ಬಳಸುವ ಬದಲು ನಮ್ಮದೇ ಆದ ಪ್ರಾಕೃತಿಕದತ್ತವಾಗಿ ಸಿಗುವಂಥ ಶೀಗೆಕಾಯಿ ಪುಡಿ ಈ ಥರದವನ್ನು ಕೂಡ ನಾವು ಯಾಕೆ ಬಳಸಬಾರ್ದು ಅಲ್ವಾ ಸ್ನೇಹಿತರೆ? ಮತ್ತು ಇನ್ನೂ ಹೇಳಬೇಕಾದ್ರೆ, ನಾವು ಈ ಭೂಮಿ ಮೇಲೆ ಹುಟ್ಟುತ್ತಾನೆ ನಾವು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳೊಂದಿಗೆ ಹುಟ್ಟಿದ್ದೀವಿ. ಅಂದಮೇಲೆ ಅವುಗಳ ವಿರುದ್ಧ ಹೋರಾಡುವಂತಹ ಒಂದು ಶಕ್ತಿ ನಮ್ಮ ದೇಹದಲ್ಲಿ ಖಂಡಿತವಾಗಿಯೂ ಇದೆ. ಆ ಬ್ಯಾಕ್ಟೀರಿಯಾ ವೈರಸ್ಗಳು ಕೆಲವೊಮ್ಮೆ ಅವುಗಳದ್ದೇ ಮೇಲುಗೈನ ಸಾಧಿಸ್ತವೆ, ಇಲ್ಲ ಅಂತಲ್ಲ, ರೋಗಿಗಳು ಸಾವನ್ನಪ್ಪುತ್ತಾರೆ. ಅದೇ ರೀತಿ ವೈದ್ಯಕೀಯ ಜಗತ್ತಿನಲ್ಲಿ ಇವತ್ತು ಇಂಥ ರೋಗಾಣುಗಳನ್ನು ಹೊಡೆದು ಹಾಕುವಂತಹ ಒಂದು ತಾಂತ್ರಿಕತೆ ಮತ್ತು ಶಕ್ತಿ ಕೂಡ ವೈದ್ಯಕೀಯ ಜಗತ್ತಿಗೆ ಇದೆ ಅನ್ನೋದು ಹೇಳೋದು ಕೂಡ ನಮಗೆ ಹೆಮ್ಮೆ. ಹೀಗೆ ವೈದ್ಯಲೋಕ ಮತ್ತು ರೋಗಾಣುಗಳ ನಡುವೆ ಸಂಘರ್ಷಣ ನಡೀತಾನೇ ಇರುತ್ತೆ. ಇವೆರಡರ ಮಧ್ಯೆ ಒಂದು ಹೊಂದಾಣಿಕೆ, ಸಂಘರ್ಷ ಎರಡರ ನಡುವೆ ಬದುಕೋದೇ ನಮ್ಮ ಜೀವನ. ಮತ್ತು ಏನಂತಂದರೆ, ಇವತ್ತಿನ ದಿನದಲ್ಲಿ ನಾವು ಮನೆ ಶುದ್ಧಗೊಳಿಸೋಕ್ಕೆ ಅಂತ ಹೇಳ್ಬಿಟ್ಟು ಫ್ಲೋರ್ ಕ್ಲೀನರು, ಟಾಯ್ಲೆಟ್ ಕ್ಲೀನರು, ರೂಮ್ ಫ್ರೆಶ್ನರು, ಸೊಳ್ಳೆ ಓಡಿಸ್ಲಿಕ್ಕೆ ಓಡೋನಿಲ್ಲು ಹಲವಾರು ಕ್ಲೀನಿಂಗ್ ಏಜೆಂಟ್ಗಳನ್ನು ನಾವು ಬಳಸ್ತೀವಿ. ಅತಿಯಾದರೆ ಅಮೃತನೂ ವಿಷಾನೇ ಅಲ್ವಾ ಸ್ನೇಹಿತರೆ? ಹಿಂದೆಲ್ಲ ಸಗಣಿಯಲ್ಲಿ ಸಾರಿಸಿ ಮನೆಯೆಲ್ಲ ಸ್ವಚ್ಛಗೊಳಿಸ್ಕೊತಾ ಇದ್ರು. ಹಾಗಂತ ಅವ್ರು ಬದುಕಿರಲೇ ಇಲ್ವಾ? ಹಾಗಂದರೆ ಹಾಗಾದರೆ ರಾಸಾಯನಿಕಗಳನ್ನು ಬಳಸ್ತಾನೇ ಇಲ್ವಾ ನೀವು ಯಾರು ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ಬಳಸೋಣ, ಆದರೆ ಅದರ ಬಳಕೆ ಮಿತಿಯಲ್ಲಿ ಇದ್ದರೆ ತುಂಬಾ ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ. ಶುದ್ಧತೆ ಎಂಬ ತಳುಕಿನಲ್ಲಿ ತೇಲಾಡ್ತಾ ಇವತ್ತು ಎಲ್ಲೋ ಒಂದು ಕಡೆ ಕ್ಲೀನಿಂಗ್ ಏಜೆಂಟ್ಗಳು ನಮ್ಮ ಶರೀರದೊಳಗಡೆ ಮತ್ತೆ ಕೊಳಕಾಗಿ ಕೂತು ಅವು ನಮ್ಮ ಶರೀರಕ್ಕೆ ಇವತ್ತು ತೊಂದರೆಯನ್ನು ಉಂಟು ಮಾಡ್ತಾ ಇದ್ದೇವೆ ಅಂತ ಹೇಳೋಕ್ಕೆ ನಿಜಕ್ಕೂ ಬೇಸರ ಅನಿಸುತ್ತೆ. ಹಾಗಾಗಿ ಏನು ಜಾಹೀರಾತುಗಳನ್ನು ತೋರಿಸ್ತಾರೆ, ಕಂಪ್ನಿಗಳಿಗೆ ಹಣ ಮಾಡಿಕೊಡ್ತಾ ಇದ್ದೇವೇನೋ ಎಲ್ಲೋ ಒಂದು ಕಡೆ ಅನ್ನೋದು ನಮ್ಮ ಭಾವನೆ. ಇವತ್ತು ಶುದ್ಧತೆ ಎಂಬ ತಳುಕಿನಲ್ಲಿ ಈ ವಿಚಾರವನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ವಿಚಾರ ನಿಮಗೆ ಇಷ್ಟ ಆದರೆ, ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಹಾಯ್ ಹಲೋ ನಮಸ್ಕಾರ. ಕೀರ್ತಿ ಲಾಗ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ನನ್ನ ಚಿಂತನ ಈ ದಿನ ಮಾಲಿಕೆಯ 2ನೇ ವಿಷಯಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಚಾರ ಮಾತೆ ಮಾಣಿಕ್ಯ. ಸ್ನೇಹಿತರೆ, ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅಂತ ಹೇಳ್ತಾರೆ, ಹೌದಲ್ವಾ? ಮಾತಾಡಿದ ಮೇಲೆ ಅದು ಇತರರಿಗೆ ನೋವುಂಟು ಮಾಡಿದ ಮೇಲೆ ಅದು ಸರಿಪಡಿಸೋದು ತುಂಬ ಕಷ್ಟ. ಆದರೆ ಮುತ್ತು ಒಡೆದು ಹೋದರೆ ಮತ್ತೆ ನಾವು ಅದನ್ನು ಸರಿ ಮಾಡೋಕ್ಕಾಗಲ್ಲ. ಹಾಗಾಗಿ ಮಾತಾಡೋದಕ್ಕಿಂತ ಮುಂಚೆ ಅದರ ಮೇಲೆ ನಿಗಾ ಇಟ್ಟು ಮಾತಾಡೋದು ಬಹಳ ಮುಖ್ಯವಾಗುತ್ತೆ. ಅದಕ್ಕೆ ಹೇಳೋದು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳಿ. ಊಟವನ್ನು ನಾವು ಎಷ್ಟು ಅರಿತುಕೊಂಡು ತಿಂತೀವೋ ರೋಗ ಕೂಡ ನಮ್ಮಿಂದ ದೂರ ಇರುತ್ತೆ. ಅದೇ ರೀತಿ ಮಾತನ್ನು ಎಷ್ಟು ಅಚ್ಚುಕಟ್ಟಾಗಿರ್ತೀವೋ ಹಾಗೆ ನಾವು ಸುತ್ತಮುತ್ತಲವ್ರನ್ನ ಕೂಡ ಅಷ್ಟೇ ಚೆನ್ನಾಗಿ ಇಟ್ಕೊಂಡಿರ್ತೀವಿ. ನೋಡಿ, ಕೆಲವೊಬ್ಬರು ಮಾತಾಡ್ತಾರೆ, ಎದುರಾಳಿಗಳಿಗೆ ಕೆಣಕಿ ಕೆರಳಿಸಿ ಕೆಂಡದಂಥ ಕೋಪವನ್ನು ತರಿಸುವಂಥ ಮಾತನಾಡುವ ಪರಿ ಕೆಲವೊಬ್ಬರದಾದರೆ, ಕೆಲವೊಬ್ಬರು ತಿಳಿಯ ಹಾಸ್ಯದಿಂದ ತಮ್ಮ ಸುತ್ತಮುತ್ತಲಿರೋರ್ನೆಲ್ಲರೂ ಕೂಡ ನಗೆಗಡಲಿನಲ್ಲಿ ತೇಲಿಸ್ತಾರೆ. ಮತ್ತು ಕೆಲವರು ಬೆಣ್ಣೆ ಮೇಲೆ ಕೂದಲು ತೆಗೆದಂಗೆ ಮಾತಾಡ್ತಾರೆ. ಮತ್ತು ಕೆಲವರು ಮನಸ್ಸಲ್ಲೊಂದು ಆಡೋದೊಂದು, ತೋರ್ಪಡಿಕೆಯ ಜೀವನ, ಹೀಗೆ ಹಲವಾರು ರೀತಿ ಮಾತನಾಡೋರಿದ್ದಾರೆ. ಹಾಗಾಗಿ ಸರ್ವಜ್ಞನವ್ರು ಹೇಳ್ತಾರೆ, ಮಾತಿನಿಂ ನಗೆ ನುಡಿಯು, ಮಾತಿನಿಂ ನಗೆ ಕೆಡೆಯು, ಮಾತೇ ಮಾಣಿಕ್ಯ ಸರ್ವಜ್ಞ ಅಂತ ಹೇಳಿ.
ನೋಡಿ ಎಷ್ಟು ಚೆನ್ನಾಗಿದೆ ಈ ಸಾಲುಗಳು. ಮಾತು ನಗೆಗಡಲಿನಲ್ಲಿಯೂ ತೇಲಿಸ್ಬೋದು, ಮಾತು ಕಿಚ್ಚನ್ನೇ ಹಚ್ಬೋದು, ಜಗಳವನ್ನು ತರಿಸ್ಬೋದು. ಅದೇ ರೀತಿ ಮಾತೇ ಮಾಣಿಕ್ಯ ಅಂತ ಹೇಳ್ತಾರೆ. ಹಾಗಾಗಿ ಮಾತೇ ಮಾಣಿಕ್ಯ, ಅದನ್ನು ಕಾಪಾಡ್ಕೊಳ್ಳಿ ಅಂತಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳಿ ಬಸವಣ್ಣನವರು ಹೇಳ್ತಾರೆ. ಮುತ್ತು ಹೇಗೆ ಪೋಣಿಸ್ದಂಗಿರ್ತವೋ ಹಾಗೆ ನಮ್ಮ ಮಾತುಗಳು, ಒಂದೊಂದು ಮಾತುಗಳು ಮುತ್ತಿನಂತಿರಬೇಕು ಅಂತ ಹೇಳ್ತಾರೆ. ನೋಡಿ, ಮಾತನ್ನು ಎಷ್ಟು ಚೆನ್ನಾಗಿ ತಮ್ಮದೇ ಆದ ವ್ಯಾಖ್ಯಾನಗಳಲ್ಲಿ ವಚನಕಾರರು ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ. ಹೀಗಾಗಿ ಮಾತನ್ನು ಅತಿಯಾಗಿ ಆಡದೆ ಇತಿಮಿತಿಯಲ್ಲಿ ಆಡಿ, ನಾವು ಚೆನ್ನಾಗಿದ್ದು ಇತರರನ್ನು ಚೆನ್ನಾಗಿಟ್ಟು ಸುತ್ತಮುತ್ತಲಿನ ವಾತಾವರಣವನ್ನು ಕೂಡ ನಾವು ಸ್ವಾಸ್ಥ್ಯವಾಗಿಟ್ಕೊಳ್ಳೋದು ನಮ್ಮ ಮಾತಿನಿಂದಲೇ ಸಾಧ್ಯ. ಹಾಗಾಗಿ ಕೆಲವರಿಗೆ ಏನಂತಂದರೆ ಮಾತನಾಡುವ ವಿಚಾರಗಳು ತುಂಬ ಎದೆ ಒಳಗಡೆ ಇರುತ್ತೆ. ಆದರೆ ಅವರು ಅದನ್ನು ವ್ಯಕ್ತಪಡಿಸುವಾಗ ಅದನ್ನು ಇನ್ನೊಬ್ಬರ ಮುಂದೆ ಹೇಳಬೇಕಾದ್ರೆ ಅವರು ಫೇಲ್ಯೂರ್ ಆಗ್ತಾರೆ. ಹಾಗಾಗಿ ನಮಗೆ ಎಷ್ಟೇ ವಿಚಾರ ಆಳವಾಗಿ ತಿಳಿದಿದ್ರೂ ಕೂಡ ಈ ಮಾತಿನ ಮುಖಾಂತರ ನಾವು ಹೊರಗಡೆ ಜನರಿಗೆ ತಿಳಿಸ್ಬೇಕಾದ್ರೆ ಅದರದ್ದೇ ಆದ ಒಂದು ಪರಿಪಕ್ವತೆ ಇರಬೇಕಾಗುತ್ತೆ. ಅದನ್ನು ಅಳವಡಿಸ್ಕೊಂಡಾಗ ನಮ್ಮ ಮಾತಿಗೆ ಮತ್ತಷ್ಟು ಬೆಲೆ, ಮತ್ತಷ್ಟು ಮೆರುಗು ಬರುತ್ತೆ. ಹಾಗಾಗಿ ಕೆಲವರು ಟೀಚರ್ಸ್ ಇರ್ತಾರೆ, ಟೀಚ್ ಮಾಡ್ತಾರೆ, ವಿಷಯದ ಭಂಡಾರವೇ ಅವರಲ್ಲಿರುತ್ತೆ. ಬಟ್ ಅವರು ಕ್ಲಾಸಲ್ಲಿ ಹೇಳುವ ರೀತಿ ಮಕ್ಕಳಿಗೆ ಅರ್ಥ ಆಗದೇ ಇರಬಹುದು. ಹಾಗಂತ ಅವರು ಏನು ಗೊತ್ತಿಲ್ಲದೆ ಇದ್ದವರು ಅಂತಲ್ಲ, ಅವರ ವಾಕ್ಚಾತುರ್ಯದಲ್ಲಿ ಅವರು ಏನಾಗಿರ್ತಾರೆ, ಫೇಲ್ ಆಗಿರ್ತಾರೆ ಅಷ್ಟೇ. ಹಾಗಾಗಿ ಮಾತನ್ನು ಎಲ್ಲಿ ಹೇಗೆ ಬಳಸ್ಕೊತೀವೋ ಅಷ್ಟು ಅದು ನಮಗೆ ಯಶಸ್ಸನ್ನು ತಂದುಕೊಡ್ಬೋದು, ಫೇಲ್ಯೂರನ್ನು ಕೂಡ ತಂದುಕೊಡ್ಬೋದು. ಹಾಗಾಗಿ ಮೌನವಾಗಿರ್ತಾರೆ ಅಂದರೆ ಅವ್ರಿಗೇನು ತಿಳಿದಿಲ್ಲ ಅಂತ ಅಲ್ಲ, ತಿಳ್ಕೊಂಡಿರ್ತಾರೆ, ಆದರೆ ವ್ಯಕ್ತಪಡಿಸುವಾಗ ಅವರು ಫೇಲ್ಯೂರ್ ಆಗಿರ್ತಾರೆ ಅಷ್ಟೇ. ಹಾಗಾಗಿ ಮಾತನ್ನು ನಾವು ಇತಿಮಿತಿಯಲ್ಲಾಡೋಣ, ಎಲ್ಲರನ್ನು ಸಂತೋಷವಾಗಿಡೋಣ, ಇತರರ ನೋವನ್ನು ನಮ್ಮ ಮಾತಿನಿಂದ ಶಮನ ಮಾಡೋಣ, ಹಿರಿಯರನ್ನು ಮಾತಿನಿಂದ ಗೌರವದಿಂದ ಕಾಣೋಣ, ಕಿರಿಯರಿಗೆ ನಮ್ಮ ಮಾತಿನಿಂದ ಒಳ್ಳೆಯ ಉತ್ತೇಜನವನ್ನು ನೀಡೋಣ, ನಮ್ಮ ಸ್ನೇಹಿತರಿಗೆ ಉತ್ತಮ ಮಾರ್ಗದರ್ಶಕರಾಗಿರೋಣ. ಏನಂತೀರಿ ಸ್ನೇಹಿತರೆ? ಹಾಗಾದರೆ ಮಾತನ್ನು ಇತಿಮಿತಿಯಾಗಿ ಆಡೋಣ, ಏನಂತೀರಿ? ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.